ಶ್ರೇಯಸ್ ಅವರು ಪಡ್ಡೆಹುಲಿ ಆದ್ಮೇಲೆ ನನ್ ಜಿಮ್ ಅಲ್ಲಿ ಫ್ರೆಂಡ್ ಆಗಿದ್ದವ್ರು. ಸೊ ಅವಾಗ್ಲಿಂದಾನು ಅಂದ್ರೆ ಸ್ವಲ್ಪ ತೋರ್ಸಿದ್ರು ಒಂದ್ ಗ್ಲಿಮ್ಸಸ್ ವಿಷ್ಣು ಪ್ರಿಯಾದು ಈ ತರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬಾ ಪ್ಯಾಷನೇಟ್ ಆಕ್ಟರ್. ತುಂಬಾ ಕಷ್ಟ ಪಡ್ತಾರೆ ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ. ಅಂದ್ರೆ ಅವ್ರಾಗ ಅವರೇ ಒಂದ್ ಹೀರೋ ಆಗಿ ಅದ್ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂತಾರೆ. ಅದನ್ನ ನಾನು ನೋಡಿದೀನಿ. ಅಂದ್ರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗ್ ಬರ್ತಾ ಇದೆ ಅಂತ. ಈಸ್ ವೆರಿ ಪ್ಯಾಷನೇಟ್ ಆ ತರ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶೋರ್ ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್. ಜಿಮ್ ಅಲ್ಲಿ ನಾನ್ ಮೋಸ್ಟ್ ಹಾರ್ಡ್ ವರ್ಕಿಂಗ್. ಬಟ್ ಅದ್ ಬಿಟ್ರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆಸ್ ನ್ಯೂ ಏಜ್ ಆಕ್ಟರ್ಸ್ ಏನೇನ್ ಬರ್ತಾ ಇದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಂಡ್ ಟ್ಯಾಲೆಂಟೆಡ್ ಆಕ್ಟರ್ಸ್. ಡಾನ್ಸ್ ಅಲ್ಲಿ ಆಗ್ಬೋದು, ಫೈಟ್ ಅಲ್ಲಿ ಆಗ್ಬೋದು. ನಂಗೆ ಸುಮ್ನೆ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ, ನಿಂತ ಆಗಲ್ಲ ಬಿಡಿ, ನೀವ್ ಫೈಟ್ ಮಾಡ್ತೀರಾ, ಡಾನ್ಸ್ ಮಾಡ್ತೀರಾ ಅಂತ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಅವರು. ಫೈಟಿಂಗ್, ಡಾನ್ಸಿಂಗ್ ಈಸ್ ವೆರಿ ಗುಡ್ ಇಟ್ ಇಟ್. ಅಂಡ್ ವೆಲ್ಕಮ್ ಟು ಪ್ರಿಯಾ to our industry, and then we're hoping to see you on the big screen. And congratulations ಇಡೀ ತಂಡಕ್ಕೆ. ಅಂಡ್ ಮಂಜು ಸರ್ ಅಂತೂ ನನ್ಗೆ ಅಂತ ನಮ್ ತಂದೆ ಅವ್ರಿಗೆ ಪರಿಚಯ. ಅವ್ರು ನನ್ ಸಾಕಷ್ಟು ಸತಿ ನಾನು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದನೂ ನಮ್ ಮನೆಗೆಲ್ಲ ಬಂದಿದ್ದಾರೆ. ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಅಂಡ್ ಶ್ರೀಮುರಳಿ ಸರ್, ಅವಾಗ್ಲೇ ಹೇಳಿದೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಬಗೀರಾ ಫಾರ್ ಗಿವಿಂಗ್ ಅಸ್ ಅ ಸೂಪರ್ ಹಿಟ್ ದಿ ಎಂಡ್ ಆಫ್ ದ ಇಯರ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.